ನಿಮ್ಮ ಬೆಂಬಲ ನಮಗೆ ಬೇಕು, ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ, ಅನ್ಯಾಯ ಆಗಲು ನಾವು ಬಿಡೋದಿಲ್ಲ ಅಂತ ಹೇಳಿ ಶಕ್ತಿ ತುಂಬಬೇಕು, ಶಕ್ತಿ ಬೆಂಬಲ ಇರಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಕಹಳೆಯನ್ನು ಊದಿದ್ದಾರೆ. ಹಾವೇರಿ ಭೇಟಿ ವೇಳೆ ಮಾತನಾಡಿರುವ ಅವರು ಗ್ಯಾರಂಟಿಗಳಿಂದ ಕರ್ನಾಟಕದ ಆದಾಯ ಜಾಸ್ತಿಯಾಗಿದೆ, ಸಬ್ಕಾ ಸಾಥ್ ಅಂತ ಹೇಳಿ ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ನಮ್ಮ ಗ್ಯಾರಂಟಿ ಬಿಜೆಪಿ ಬಡವರು ತಗೊಳ್ಕೊಳ್ತಾರೆ, ನಾವು ಭೇದ ಭಾವ ಮಾಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ರಾಷ್ಟ್ರದ ಆದಾಯ ಜಾಸ್ತಿಯಾಗಿದೆ, ಕರ್ನಾಟಕ ರಾಜ್ಯದ ಆದಾಯ ಜಾಸ್ತಿಯಾಗಿದೆ. GST ಬೆಳವಣಿಗೆ 18%. ಇದು ಈ ಗ್ಯಾರಂಟಿಗಳಿಗೆ ಆಗಿರ್ತಕ್ಕಂಥ ಪರಿಣಾಮ. ಇವತ್ತು ಯಾರ ಕೈಯಲ್ಲಿ ಹಣ ಇಲ್ಲ ಖರ್ಚು ಮಾಡಲಿಕ್ಕೆ, ಆ ಜನರಿಗೆ ಮಧ್ಯವರ್ತಿಗಳು ಇದ್ದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ವರ್ಗಾವಣೆ ಮಾಡ್ತಾರೆ. ನೇರವಾಗಿ ಫಲಾನುಭವಿಗಳ ವರ್ಗಾವಣೆ, ಮಧ್ಯವರ್ತಿಗಳಿಲ್ಲ. ಶಕ್ತಿ ಯೋಜನೆ ಮಧ್ಯವರ್ತಿಗಳಿಲ್ಲ, ಗೃಹ ಜ್ಯೋತಿಗೆ ಮಧ್ಯವರ್ತಿಗಳಿಲ್ಲ, ಗೃಹಲಕ್ಷ್ಮಿ ಮಧ್ಯವರ್ತಿಗಳಿಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿಗಳಿಲ್ಲ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೀಗಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ. ಜನರ ಅಭಿಪ್ರಾಯ ಏನಿದೆ ಅಂತ ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟರು. ಹಾಸನದಲ್ಲಿ ಮಾತನಾಡಿದ ಅವರು ಪ್ರೀತಮ್ ಗೌಡ ವಿರೋಧ ವಿಚಾರದ ಬಗ್ಗೆ ಮಾತನಾಡಿ ಅವರ ಭಾವನೆ ಅವರು ಹೇಳಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದಾವೆ, ಅವೆಲ್ಲವನ್ನು ಕೂಡ ಬಗೆಹರಿಸ್ತೀವಿ ಅಂತಂದ್ರು. ಜನ ಏನ್ ಬಯಸ್ತಾರೆ ಅದನ್ನ ಮಾಡಬೇಕು, ಅಭಿಪ್ರಾಯಕ್ಕೆ ಏನ್ ತೀರ್ಮಾನ ಮಾಡಬೇಕು ಅವ್ರ ಭಾವನೆ ಅವ್ರು ಹೇಳ್ತಾರೆ. ಇವರು ಮೈತ್ರಿ ಆಗಿರೋದು ಮೈತ್ರಿ ಬೇರೆ ಮಟ್ಟದಲ್ಲಿ ಹಿರಿಯ ನಾಯಕರು ಸೇರಿ ಮೈತ್ರಿ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ತೀರ್ಮಾನಗಳಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅವೆಲ್ಲ ಬಗೆಹರಿಸ್ತಾರೆ ಅನ್ಕೋತಾರೆ ಸರ್. ನೋಡೋಣ ಅಂತ ಯಾವುದು ಇಲ್ಲೇ ಸಮಾಜದಲ್ಲಿ ಅಸಾಧ್ಯ ಯಾವ್ದು ಏನಿಲ್ಲ, ಜನ ಏನ್ ಬಯಸ್ತಾರೆ ಅದನ್ನ ಮಾಡಬೇಕು, ಅಭಿಪ್ರಾಯಕ್ಕೆ ಏನ್ ತೀರ್ಮಾನ ಮಾಡಬೇಕು ಅವ್ರ ಭಾವನೆ ಅವ್ರು ಹೇಳಿ. ಇನ್ನು ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆಯೂ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ನೋಡಿದ್ದೇನೆ, ಸುಳ್ಳು ಹೇಳಿಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ, ಗ್ಯಾರಂಟಿಗಳ ಹೆಸರಿನಲ್ಲಿ ನಾಡಿನ ಜನತೆಯ ಹಣವನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಹಾವೇರಿಯಲ್ಲಿ ನೂತನ ಗಾಂಧಿ ಭವನ ಉದ್ಘಾಟನೆ ವೇಳೆ ಗಾಂಧಿ ಟೋಪಿ ಹಾಕಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ಹಾವೇರಿ ವಾರ್ತಾ ಇಲಾಖೆ ಅಧಿಕಾರಿ ರಂಗನಾಥ್ ಅವರು ಸಿಎಂಗೆ ಗಾಂಧಿ ಟೋಪಿ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಟೋಪಿ ಬೇಡ ಅಂತ ಸಿದ್ದರಾಮಯ್ಯ ನಯವಾಗಿ ತಿರಸ್ಕರಿಸಿದ್ದಾರೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಮಂಡ್ಯದಿಂದ ಸ್ಪರ್ಧೆ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಕರ್ನಾಟಕ ಬಿಟ್ಟು ಹೋಗಲ್ಲ, ಕರ್ನಾಟಕದಲ್ಲೇ ಇರ್ತೀನಿ, ಸದ್ಯಕ್ಕೆ ರಾಜ್ಯದ ಕೆಲಸ ಮುಗಿಯಲಿ ಅಂತ ಹೇಳಿದ್ದಾರೆ. ದೆಹಲಿಯ ಹೈಕಮಾಂಡ್ ಜೊತೆ ಚರ್ಚಿಸಿ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಈಗ ಮೈತ್ರಿಯ ವಾತಾವರಣವಿರೋದ್ರಿಂದ ಎಲ್ಲರ ಅಭಿಪ್ರಾಯ ತಗೊಂಡು ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಕೋಲಾರಲ್ಲೂ ಹೇಳ್ತಾರೆ, ಚಿಕ್ಕಬಳ್ಳಾಪುರ ಹೇಳ್ತಾರೆ, ತುಮಕೂರು ಹೇಳ್ತೀವಿ, ಎಲ್ಲ ಕಡೆ ನಾನು ಕರ್ನಾಟಕ ಬಿಟ್ಟು ಹೋಗಲ್ಲ, ಕರ್ನಾಟಕದಲ್ಲೇ ಇರ್ತೀನಿ. ಹಾಗಾಗಿ ರಾಜ್ಯದ ಕೆಲಸ ಮುಗಿಲಿ, ರಾಜ್ಯದ ಜನತೆಯ ಹಲವಾರು ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಮೊದಲು ಪರಿಹಾರ. ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಎ.ಟಿ. ರಾಮಸ್ವಾಮಿ ಅವರ ಅಸಮಾಧಾನದ ಬಗ್ಗೆಯೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಅವರು ಅವರಿಗೆ ಯಾಕೆ ಉತ್ತರ ಕೊಡಬೇಕು, ಅದರ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ನಮಗಿಂತ ದೊಡ್ಡವರಿದ್ದಾರೆ, ಬುದ್ಧಿವಂತರಿದ್ದಾರೆ, ನಮ್ಮ ವೈಯಕ್ತಿಕ ಲಾಭಕ್ಕೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ. ಚರ್ಚೆ ಮಾಡೋದು ದೊಡ್ಡವರಿದ್ದಾರೆ, ಅವರು ನಮಗೆ ಬುದ್ಧಿವಂತರಿದ್ದಾರೆ, ಅನುಭವಸ್ಥರಿದ್ದಾರೆ, ಹೇಳ್ತಾರೆ, ಅವ್ರು ಹೇಳಿದ್ದನ್ನ ನೋಡೋಣ, ಏನು ಸರಿಪಡಿಸಿದಂಗೆ ನೋಡೋಣ. ಯಾಕೆ ಉತ್ತರ ಕೊಡಬೇಕು, ಅವಶ್ಯಕತೆ ಇಲ್ಲ. ಮೈತ್ರಿ ನಾನು ಮಾಡ್ಕೋಬೇಕು ಅಂತ ಹೋಗಿಲ್ಲ. ಕಳೆದ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಹಿರಿಯರೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಿದ್ದಾರೆ.
ಇಲ್ಲಿ ನಾವದೇನು ನಮ್ಮ ವೈಯಕ್ತಿಕವಾದಂಥ ಒಂದು ಲಾಭಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿಲ್ಲ. ಅವ್ರಿಗೇನೋ ಹೇಳ್ತೀರ, ಅದಕ್ಕೆ ನಾನು ಯಾಕೆ ಉತ್ತರ ಕೊಡ್ತೀನಿ? ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ ಅನುದಾನದಲ್ಲಿ ತಾರತಮ್ಯ ಆಗ್ತಿದೆ ಎಂದು ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ, ಅಮ್ಮ ಯಾಕಮ್ಮ ಸುಳ್ಳು ಹೇಳ್ತೀಯಾ, ರಾಜ್ಯಕ್ಕೆ ಯಾಕೆ ಸುಳ್ಳು ಹೇಳ್ತೀಯಾ ಎಂದು ಲೇವಡಿ ಮಾಡಿದ್ದಾರೆ. ಲೋಕಸಭೆಗೆ ಯಾವ ಪುರುಷಾರ್ಥಕ್ಕೆ ಹೋಗಬೇಕು, ನ್ಯಾಯ ಕೇಳಲು ಆಗದಿದ್ರೆ ಲೋಕಸಭೆಗೆ ಹೋಗಬಾರ್ದು ಅಂತ ಕಿಡಿಕಾರಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರೇ, ಯಾಕಮ್ಮ ಸುಳ್ಳು ಹೇಳ್ತೀಯ, ಈ ರಾಜ್ಯಕ್ಕೆ ಸುಳ್ಳು ಹೇಳ್ತಾ ಆಗಿದ್ರೆ ಇಂಟರ್ಫಿಯರ್ ಆಗಿಲ್ಲ ಅನ್ನಲ್ಲ. ನೀವು 11,495 ಕೋಟಿ ಕೊಡಕ್ಕಾಗಲ್ಲ ಅಂತ ನೀವು ಯಾಕೆ ತಿರಸ್ಕಾರ ಮಾಡಿದ್ರಿ? ಇದು ಮಧ್ಯಪ್ರದೇಶ ಅಲ್ವಾ? ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅಲ್ಲ. 25 ಜನ ಎಂಪಿಗಳು ಧರಣ ಕೂತಿದ್ರೆ ಪಾರ್ಲಿಮೆಂಟ್ನಲ್ಲಿ. ನಿರ್ಮಲಾ ಸೀತಾರಾಮನ್ ಮನೆ ಮುಂದೆ ಧರಣ ಕೂತಿದ್ರೆ, ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಕೂತಿದ್ರೆ ನಮಗೆ ಅನಾಹುತಿತ್ತು, ಅನ್ಯಾಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಹೋಗ್ಬಿಟ್ಟು ಯಾವ ಪುರುಷಾರ್ಥ ಹೋಗುತ್ತೆ ಲೋಕಸಭೆಗೆ? ನ್ಯಾಯ ಕೇಳಕ್ಕೆ ಆಗದ ಮೇಲೆ ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಶಕ್ತಿ ಹೇಳಲಿಕ್ಕೆ ಧೈರ್ಯ ಇದೆ. ಈ ಲೋಕಸಭೆಗೆ ಹೋಗ್ಬಾರ್ದು. ಇನ್ನು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ತೆರಿಗೆ ವಿಚಾರ ಕೇಳಿದ್ರೆ ಬಿಜೆಪಿಯವರು ಮೈ ಪರ್ಚ್ಕೊಳ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದ 25 ಎಂಪಿಗಳು ಕೋಲೆ ಬಸವಗಳು, ಬಾಯಿ ಬಿಡುತ್ತಿಲ್ಲ. ಬಸವರಾಜ ಬೊಮ್ಮಾಯಿಗೆ ಧಮ್ಮು ಇಲ್ಲ, ತಾಕತ್ತು ಇಲ್ಲ. ಮೋದಿ ಹತ್ರ ಕೇಳೋದಕ್ಕೆ ಇವರಿಗೆ ಧಮ್ಮಿಲ್ಲ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಮಾತಲ್ಲೇ ತಿಳಿದಿದ್ದಾರೆ. ಈ ಅನ್ಯಾಯ ಆಗಿದೆಯಲ್ಲ, ಇದು ಕೇಳಬೇಕ ಬೇಡ? ಕೇಳಬೇಕ ಬೇಡ? ಇದು ಕೇಳಿದ್ರೆ ಇವರೆಲ್ಲ ವೈಪಾಚಿಕೊತಾರೆ. ಬಿಜೆಪಿಯವರಿಗೆಲ್ಲ ವೈಪಾಚಿಕೊತಾರೆ. ಅಲ್ಲಪ್ಪ, ನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. 15 ಹಣಕಾಸಿನಿಂದ ನಮ್ಗೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಿನವರೆಗೆ 25 ಜನ ಗೆಲ್ಲಿಸ್ಕೊಟ್ರಿ ಕಳೆದ ಬಾರಿ. ನಿಮ್ಮಲ್ಲಿ ಯಾರು ಹಾವೇರಿ MP ಇದ್ದಾರಲ್ಲ, ಯಾರು ಉದಾಸಿ ಮಗ ಹೇಳಿ ಅವರಿಗೆ, ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ನಾವು ಇಷ್ಟೊಂದು ತೆರಿಗೆ ಕೊಡ್ತೀವಿ, 100 ರೂಪಾಯಿ ಕೊಟ್ಟರೆ ಬರೀ 10 ರೂಪಾಯಿ ಕೊಡ್ತೀರಲ್ರಿ, ನಮಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಯಾವತ್ತಾರು ಬಾಯಿ ಬಿಟ್ಟಿದ್ದೀರಾ? ಹೇಳಿ. ಬಡವರು, ಆರ್ಥಿಕ ಶಕ್ತಿ ಇಲ್ಲದವರನ್ನ ಮುಂದೆ ತರಲು ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದೇವೆ. ನಮ್ಮನ್ನ ಟೀಕೆ ಮಾಡಿದವರಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡುವ ಮೂಲಕ ಉತ್ತರ ಕೊಟ್ಟಿದ್ದೇವೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಾವೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಆಶಾ ಕಿರಣ ಯೋಜನೆ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತವೆ ಅಂತ ನಮ್ಮನ್ನ ಟೀಕೆ ಮಾಡಿದ್ದಾರೆ. ಆದರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದುವರಿಸುತ್ತೇವೆ, ಯಾವ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ಳಲು ಬಿಡಲ್ಲ ಅಂತ ಹೇಳಿದ್ರು. ಇವತ್ತು ಆ 5 ಭರವಸೆಗಳನ್ನು ಈಡೇರಿಸಿದ್ದೇವೆ. ಲಕ್ಷಾಂತರ ಜನರಿಗೆ ಬಡತನದ ರೇಖೆಯಿಂದ ಮೇಲೆ ಬರಬೇಕು, ಅವರ ಆರ್ಥಿಕ ಜೀವನ ಚೆನ್ನಾಗಬೇಕು ಅಂತ ಹೇಳಿ ಏನು ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ಸುಮಾರು 36,000 ಕೋಟಿ ರೂಪಾಯಿಗಳನ್ನ ಆ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ಖರ್ಚು ಮಾಡೋದರ ಮೂಲಕ ಆ 5 ಕಾರ್ಯಕ್ರಮಗಳನ್ನು ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಬಹುಶಃ ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಮಾಡತಕ್ಕಂಥ ಜನ ಇದ್ದಾರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ. ಯಾರು ಟೀಕೆ ಮಾಡ್ತಾ ಇದ್ರು, ಯಾರು ಟಿಪ್ಪಣಿ ಮಾಡ್ತಾ ಇದ್ರು, ಅವರಿಗೆ ಇವತ್ತು ಅನುಷ್ಠಾನ ಮಾಡೋದರ ಮೂಲಕ
ನಾವು ಬದ್ಧರಿದ್ದೇವೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ರಾಜ್ಯ ಮಟ್ಟದ ಆಶಾ ಕಿರಣ ಯೋಜನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು. ಗ್ಯಾರಂಟಿ ಯೋಜನೆ ಅನುಷ್ಠಾನಗಳ ಬಗ್ಗೆ ಮಾತನಾಡಿದ ಅವರು, ಸಿಎಂ ನೇತೃತ್ವದಲ್ಲಿ 5 ಗ್ಯಾರಂಟಿ ಯಶಸ್ವಿಯಾಗಿ ಜಾರಿ ಮಾಡಿದ್ದೇವೆ, ಎಲ್ಲ ಜನಾಂಗವನ್ನ ಮುಂದಿಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದೇವೆ ಅಂತ ಹೇಳಿದರು. ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಬಹಳ ಯಶಸ್ವಿಯಾಗಿ ಕೇವಲ 8 ತಿಂಗಳಲ್ಲಿ ಚುನಾವಣೆ ನಂತರ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗ್ತದೆ. ಅಂಗನವಾಡಿ ಮಕ್ಕಳಿಗಾಗಿ ಬಾವಿ ತೋಡಲು ಮುಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಗೌರಿ ನಾಯಕ್ ಅವರನ್ನ ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಭೇಟಿ ವೇಳೆ ಬಾವಿಯನ್ನ ನಾವು ತೋಡಿಸ್ತೀವಿ, ನೀವು ಆರಾಮಾಗಿರಿ ಅಂತ ಸಚಿವರು ಮಾತಿಗೆ ಹೇಳಿದ್ರು. ತಾನೇ ಬಾವಿಯನ್ನ ಪೂರ್ಣಗೊಳಿಸುವುದಾಗಿ ಗೌರಿ ನಾಯಕ್ ಇದಕ್ಕೆ ಉತ್ತರಿಸಿದ್ದಾರೆ. ಇದೇ ವೇಳೆ ಗೌರಿ ನಾಯಕ್ ಅವರನ್ನ ಸಚಿವರು ಸನ್ಮಾನಿಸಿದರು. ರಂಭಾಪುರಿ ಶ್ರೀಗಳ ಕಾರಿನ ಕಡೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿ 59 ಜನರ ವಿರುದ್ಧ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಂಭಾಪುರಿ ಶ್ರೀಗಳ ಭಕ್ತ ರಂಗಣ್ಣ ನೀಲನ್ನವರ ಎಂಬುವರು ದೂರನ್ನು ದಾಖಲಿಸಿದ್ದು, ಶ್ರೀಗಳಿಗೆ ಅಸಹ್ಯ ಮಾಡಿ ಚಪ್ಪಲಿ ತೂರಾಡಿ ಬೈದಾಡಿ ಕಲಾದಗಿ ಊರಿನ ಕಿಮ್ಮತ್ತು ಹರಾಜು ಮಾಡಿದ್ದಾರೆ ಅಂತೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಲೋಕ ಫೈಟ್ನಲ್ಲಿ ಕರ್ನಾಟಕ ಕಬ್ಜಾಗೆ ಕೇಸರಿ ಪಣ ತೊಟ್ಟಿದೆ. ರಾಜ್ಯದಲ್ಲಿ 28 ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿರುವ ಬಿಜೆಪಿ ರಣತಂತ್ರವನ್ನ ನಡೆಸ್ತಾ ಇದೆ. ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಕೇಂದ್ರ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ರಹಸ್ಯ ಸಭೆಯನ್ನ ನಡೆಸಿದ್ರು. ಬೂತ್ ಮಟ್ಟದಿಂದ ಪಕ್ಷವನ್ನ ಸಂಘಟಿಸಿ ಬಿಜೆಪಿಗೆ ಬಲ ತುಂಬುವಂತೆ ವಿಜೇಂದ್ರಗೆ ಅಮಿತ್ ಶಾ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರ ಅಸಮಾಧಾನದ ಬೇಗೆ ಮುಂದುವರಿತಾಗಿದ್ದು, ಹೈಕಮಾಂಡ್ ಇದೀಗ ಅದಕ್ಕೆ ಮದ್ದೆರೆಯೋದಕ್ಕೆ ಮುಂದಾಗಿದೆ. ಅಸಮಾಧಾನಿತರ ಪಟ್ಟಿ ನೀಡೋದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. 28 ಕ್ಷೇತ್ರಗಳಲ್ಲಿ ಮತ್ತೊಂದು ಸುತ್ತಿನ ಸಮೀಕ್ಷೆಯನ್ನ ಮಾಡಿ ಮತ್ತೊಂದು ವರದಿಯನ್ನ ಕಳಿಸಿಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೂಚಿಸಿದ್ದಾರೆ. ರಾಜ್ಯಸಭೆ ಸಮರ ಗೆಲ್ಲಲು ಡಿಕೆಶಿ ರಣತಂತ್ರವನ್ನ ಹೂಡಿದ್ದಾರೆ. ದೋಸ್ತಿಗೆ ಟ್ರಬಲ್ ನೀಡಲು ಹೊಸ ದಾಳವೆಸೆದಿದ್ದಾರೆ. ದಳ ಕಮಲ ತಂತ್ರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿತಂತ್ರವನ್ನ ಹೂಡಿದ್ದು, ಬಿಜೆಪಿ ಶಾಸಕರಿಗೆ ಡಿಕೆಶಿ ಗಾಳ ಹಾಕ್ತಿದ್ದಾರಾ ಅನ್ನೋ ಅನುಮಾನ ಬಲವಾಗಿದೆ. ಇವತ್ತು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸನ್ಮಾನ್ಯ ಡಿಕೆ ಸುರೇಶ್ ಅವರು ಎಂಪಿ ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ, ಕನಕಪುರದ ನೈಸ್ ಜಂಕ್ಷನ್, ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕಪುರ ಗಂಟ 4 ರಸ್ತೆಗಳನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ.